ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಸರ್ಕಾರದ ಅಧಿಕೃತ ಅಧಿಸೂಚನೆ 2026ರಲ್ಲಿರುವ PSTR, GPSTR ಮತ್ತು HSTRಗೆ ಸಂಬಂಧಿಸಿದ ನೂತನ ಪರೀಕ್ಷಾ ವಿಧಾನ, ಹುದ್ದೆಗಳ ಸಂಖ್ಯೆ, ಪಠ್ಯಕ್ರಮ, ವಯೋಮಿತಿ, ಮೀಸಲಾತಿಯ ಕುರಿತಾದ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊದಲನೇದಾಗಿ ನಾವು ಹುದ್ದೆಗಳ ಸಂಖ್ಯೆ, ವೇತನ ಶ್ರೇಣಿ ಹಾಗೂ ಕನಿಷ್ಠ ವಿದ್ಯಾರ್ಹತೆಯ ಬಗ್ಗೆ ತಿಳಿದುಕೊಳ್ಳೋಣ. ಅನುಸೂಚಿ 1, ಹುದ್ದೆಯ ವರ್ಗ ಮತ್ತು ವೇತನ ಶ್ರೇಣಿ. ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ PSTRಗೆ ಸಂಬಂಧಿಸಿದಂತೆ 41,300 ರೂಪಾಯಿಂದ ಹಿಡಿದು 81,800 ರೂಪಾಯಿ ವೇತನ ಶ್ರೇಣಿ ಐತಿ. ಇವ್ರಿಗೆ ವಿದ್ಯಾರ್ಹತೆ ಏನಿರ್ಬೇಕಪ್ಪ ಅಂದ್ರೆ PUCಯಲ್ಲಿ 50% ಅಂಕಗಳನ್ನು ಪಡೆದುಕೊಂಡಿರಬೇಕು ಮತ್ತು D.Ed ಪದವಿಯನ್ನು ಮಾಡಿರಬೇಕು. ಒಂದು ವೇಳೆ PUCಯಲ್ಲಿ ಕನಿಷ್ಠ 50 ಅಂಕಗಳು ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷದ ಪದವಿಯನ್ನು ಮುಗಿಸಿರಬೇಕು. ಒಟ್ಟು ಹುದ್ದೆಗಳು ಎಷ್ಟದವಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ 800 ಹುದ್ದೆಗಳದವು, ಕಲ್ಯಾಣ ಕರ್ನಾಟಕೇತರ 100 ಹುದ್ದೆಗಳದವು. ಒಟ್ಟು 900 ಹುದ್ದೆಗಳನ್ನು ಭರ್ತಿ ಮಾಡಲಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರು ಗಣಿತ ಮತ್ತು ವಿಜ್ಞಾನ ನೋಡ್ರಿ, ಇವರು ಕೂಡ PUCಯಲ್ಲಿ 50% ಅಂಕಗಳನ್ನು ಗಳಿಸಿರಬೇಕು ಮತ್ತು 2 ವರ್ಷ D.Ed ಮಾಡಿರಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರ ಹಿಂದುಳಿದ ವರ್ಗದವರು, ಪ್ರವರ್ಗ 1ಕ್ಕೆ ಸೇರಿದವರಿಗೆ ಸಂಬಂಧಿಸಿದಂತೆ ಹಾಗೂ ವಿಶೇಷ ಚೇತನರು ಅಂದರೆ ಅಂಗವಿಕಲರು PUCಯಲ್ಲಿ ಕನಿಷ್ಠ 45% ಅಂಕಗಳನ್ನು ಪಡೆದಿರತಕ್ಕದ್ದು ಅಂಥೇಳಿ ಹೇಳ್ಯಾರ್ರಿ. ನೆಕ್ಸ್ಟ್ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2, ಇವ್ರದ್ದು ವೇತನ ಶ್ರೇಣಿ 41,300 ರೂಪಾಯಿಂದ 81,800 ರೂಪಾಯಿವರೆಗೂ ಐತಿ. ಇವರು 1ರಿಂದ 8ನೇ ತರಗತಿಗೆ ನೇಮಕಾತಿ ಹೊಂದ್ತಾರ್ರಿ. ಇವರ ವಿದ್ಯಾರ್ಹತೆ ಸರ್ಕಾರಿ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಹುದ್ದೆಗೆ ಅಂಗೀಕೃತ ಮಂಡಳಿ ನಡೆಸುವ ಹಿರಿಯ ಮಾಧ್ಯಮಿಕ ಅಂದರೆ 12ನೇ ತರಗತಿ ಅಥವಾ ತತ್ಸಮಾನ ತರಗತಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಪಡೆದಿರಬೇಕು. ಕಲ್ಯಾಣ ಕರ್ನಾಟಕದ ಹುದ್ದೆಗಳು 106, ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು 44, ಒಟ್ಟು 150 ಹುದ್ದೆಗಳು ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ತುಂಬ್ಕೋತಾರೆ. ನೆಕ್ಸ್ಟ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು GPT 6ರಿಂದ 8ನೇ ತರಗತಿ. ಇವರ ವೇತನ ಶ್ರೇಣಿ 44,425 ರೂಪಾಯಿಂದ ಹಿಡಿದು 83,700 ರೂಪಾಯಿವರೆಗೂ ಐತಿ. ಇವರ ವಿದ್ಯಾರ್ಹತೆ ಪದವಿಯಲ್ಲಿ ಕನಿಷ್ಠ ಸರಾಸರಿ 50% ಅಂಕಗಳನ್ನು ಪಡೆದುಕೊಂಡಿರಬೇಕು ಮತ್ತು ಶಿಕ್ಷಕರ ಶಿಕ್ಷಣದಲ್ಲಿ 2 ವರ್ಷದ ಡಿಪ್ಲೊಮಾ D.Ed ಆದರೂ ಮಾಡಿರಬೇಕು, ಇಲ್ಲ B.Ed ಆದರೂ ಮಾಡಿರಬೇಕು, ಅದನ್ನು ಓದಿರಬೇಕು. D.Ed ಮಾಡಿದವರು ಕೂಡ ಸೆಕೆಂಡ್ ಪೇಪರ್ TET ಎಲಿಜಿಬಲ್ ಆದರೆ ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕಾಗತ್ತೆ. B.Ed ಮಾಡಿದವರು ಕೂಡ ಸೆಕೆಂಡ್ ಪೇಪರ್ TET ಎಲಿಜಿಬಲ್ ಆಗಿರಬೇಕು. GPT ಬರೀಬೇಕಂದ್ರೆ ನೀವು 1ರಿಂದ 5ನೇ ತರಗತಿ PSTR ಎಕ್ಸಾಮ್ ಬರೀಬೇಕಂದ್ರೆ TET ಪೇಪರ್ 1 ಕಡ್ಡಾಯವಾಗಿ ನೀವು ಪಾಸ್ ಆಗಿರಬೇಕು. ಹಾಗಾದರೆ GPT ಹುದ್ದೆಗಳನ್ನು ನೋಡೋಣ್ರಿ. ಕಲ್ಯಾಣ ಕರ್ನಾಟಕದ ಹುದ್ದೆಗಳು 3,228 ಹುದ್ದೆಗಳದವು. ಕಲ್ಯಾಣ ಕರ್ನಾಟಕೇತರಕ್ಕೆ 5,275 ಹುದ್ದೆಗಳು, ಒಟ್ಟು 8,500 ಹುದ್ದೆಗಳದವು. ನೋಡಿರಿ, ಕಲ್ಯಾಣ ಕರ್ನಾಟಕಕ್ಕೆ ಕಡಿಮೆ ಅದಾವು, ಕಲ್ಯಾಣ ಕರ್ನಾಟಕೇತರ 5,000 ಹುದ್ದೆಗಳದವು. ಒಟ್ಟು 8,500 ಹುದ್ದೆಗಳನ್ನು ತುಂಬ್ಕೋಬೇಕಂತ ಮಾಡ್ಯಾರ. ನೆಕ್ಸ್ಟ್ ಇಲ್ಲೇ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ನಾವು ಭಾಷಾ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೋತಾರೆ. ಇದುವರೆಗೂ ಇಂಗ್ಲೀಷ್ ಭಾಷಾ ಶಿಕ್ಷಕರು ಮತ್ತು ಕನ್ನಡ ಭಾಷಾ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಂಡ್ರೆ ಈ ಸಲನೂ ಕೂಡ ಇಂಗ್ಲೀಷ್ ಮತ್ತು ಕನ್ನಡ ಭಾಷಾ ಶಿಕ್ಷಕರನ್ನು ನೇಮಕ ಮಾಡ್ಕೋತಾರೆ. ಇಲ್ಲಿ ಹಿಂದಿ ಭಾಷಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಷಯವನ್ನು ಪ್ರಸ್ತಾಪ ಮಾಡಿಲ್ಲ, ಹಾಗಾದರೆ ಅದನ್ನು ತುಂಬಿಕೊಳ್ಳಲ್ಲ ಅಂತ ಅರ್ಥ. ನೆಕ್ಸ್ಟ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಮಾಜ ಪಾಠಗಳು, ಸೋಷಲ್ ಸೈನ್ಸ್ ಟೀಚರ್ ಅಂತ ತುಂಬ್ಕೊತಾರೆ. ನೆಕ್ಸ್ಟ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಗಣಿತ ವಿಜ್ಞಾನ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಜೀವಶಾಸ್ತ್ರ. ಇಷ್ಟು ರೀತಿಯಾದ ಹುದ್ದೆಗಳನ್ನು GPTಯಲ್ಲಿ ತುಂಬ್ಕೋತಾರೆ. ನಾವು GPT ಎಕ್ಸಾಮ್ ಬರೀಬೇಕಂದ್ರೆ ನಾವು PUCಯಲ್ಲಿ 50% ಅಂಕಗಳು ಅಥವಾ ಡಿಗ್ರಿ ಏನು ಓದ್ತೀವಲ್ಲ 3 ವರ್ಷ ಪದವಿಯಲ್ಲಿ 50% ಅಂಕಗಳನ್ನು ಪಡೆದಿರಬೇಕು, ಅಥವಾ ಶಿಕ್ಷಕರ ಶಿಕ್ಷಣದಲ್ಲಿ 4 ವರ್ಷದ ಪದವಿಯನ್ನಾದರೂ ಓದಿರಬೇಕು ಮತ್ತು B.Ed ಕಂಪಲ್ಸರಿ ಓದಿರ್ಬೇಕು. ನಾವು ಒಂದು ವೇಳೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರ ಹಿಂದುಳಿದ ವರ್ಗ, ಪ್ರವರ್ಗ 1ಕ್ಕೆ ಸೇರಿದವರು, ವಿಶೇಷ ಚೇತನವುಳ್ಳ ಅಭ್ಯರ್ಥಿಗಳು ಕನಿಷ್ಠ 45% ಅಂಕಗಳನ್ನು ಪಡೆಯೋದು ಕಡ್ಡಾಯವಾಗಿರುತ್ತೆ. ನೆಕ್ಸ್ಟ್ ಪ್ರೌಢಶಾಲಾ ಸಹ ಶಿಕ್ಷಕರು ಅಂದರೆ HSTR. ಇವರ ವೇತನ ಶ್ರೇಣಿ 54,175ರಿಂದ 99,400 ರೂಪಾಯಿಗಳವರೆಗೆ ಇರ್ತೈತಿ. ಒಟ್ಟಾರೆಯಾಗಿ HSTR ಕಲ್ಯಾಣ ಕರ್ನಾಟಕದ ಹುದ್ದೆಗಳು 2,214, ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು 2,286 ಹುದ್ದೆಗಳು,
ಒಟ್ಟು 4500 ಹುದ್ದೆಗಳನ್ನು ಪ್ರೌಢಶಾಲಾ ಶಿಕ್ಷಕರು ಅಂತೇಳಿ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಒಂದು ಸಹ ಶಿಕ್ಷಕರು ಕಲಾ ವಿಭಾಗದಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಭಾಷೆಯಲ್ಲಿ ನಾವು ಪರೀಕ್ಷೆಯನ್ನು ಬರೀಬಹುದು. ವಿದ್ಯಾರ್ಹತೆ ಏನಿರಬೇಕಪ್ಪ ಅಂದ್ರೆ ಸಹ ಶಿಕ್ಷಕರು ಕಲಾ ವಿಭಾಗದೊಳಗೆ ಕಲಾ ವಿಷಯಗಳಲ್ಲಿ ಪದವಿ ಡಿಗ್ರಿ ಏನು ಓದ್ತೀವಲ್ಲ, ಡಿಗ್ರಿಯಲ್ಲಿ 2 ಐಚ್ಛಿಕ ವಿಷಯಗಳನ್ನು ಓದಿರ್ಬೇಕಂತ. ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ಸಮಾಜಶಾಸ್ತ್ರ. ಇದರೊಳಗೆ ಯಾವುದಾದ್ರೂ 2 ವಿಷಯಗಳನ್ನು ನಾವು ಓದಿರಬೇಕು ಮತ್ತು ನಾವು BEd ಅನ್ನು ಓದಿರಬೇಕು. ಶಿಕ್ಷಕರ ಶಿಕ್ಷಣದಲ್ಲಿ ಪದವಿಯನ್ನು ಹೊಂದಿರತಕ್ಕದ್ದು ಅಂದರೆ BEd ಓದಿರಬೇಕು. ನೋಡ್ರಿ, ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ TETನೂ ಇಲ್ಲ, PG ಅಂದರೆ MAನೂ ಕೂಡ ಇಲ್ಲ, ಕಂಪಲ್ಸರಿ ಮಾಡಿಲ್ಲ. ನಾವು ಓನ್ಲಿ ಡಿಗ್ರಿ ಮತ್ತು BEd ಓದಿದ್ರೆ ಸಾಕು HSTR ಪರೀಕ್ಷೆಯನ್ನು ಬರೀಬಹುದು. ಎಷ್ಟೋ ಜನ TET ಆಗಿಲ್ಲದೆ ಇರೋರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು HSTRನ ಬರಿಬೋದು. ಸಿಲೆಬಸ್ ಎಲ್ಲದಕ್ಕೂ ಕೂಡ ಸೇಮ್ ಐತಿ. ನಾನು ನೆಕ್ಸ್ಟ್ ಸಿಲೆಬಸ್ ನಿಮಗೆ ಹೇಳಿದಾಗ ಗೊತ್ತಾಗುತ್ತೆ. ಮತ್ತು ಪರೀಕ್ಷಾ ಪದ್ಧತಿನೂ ಈ ಸಲ ಸ್ವಲ್ಪ ಬದಲಾವಣೆ ಮಾಡ್ಯಾರ, ಅದು ಏನಂತ ಹೇಳ್ತೀನಿ. ಡಿಸ್ಕ್ರಿಪ್ಟಿವ್ ಪೇಪರ್ ಅದಾವೆ ಎಲ್ಲದಕ್ಕೂ. ನೆಕ್ಸ್ಟ್ ಒಂದು ಸಹ ಶಿಕ್ಷಕರು ಜೀವಶಾಸ್ತ್ರ. ಇಲ್ಲಿ ಸಹ ಶಿಕ್ಷಕರು ಜೀವಶಾಸ್ತ್ರದೊಳಗೆ ವಿಜ್ಞಾನ ವಿಷಯದಲ್ಲಿ ಪದವಿ ಅಂದರೆ BSc ಮಾಡಿರ್ಬೇಕು. ಅವರು 2 ವಿಷಯಗಳನ್ನ ಅಭ್ಯಾಸ ಮಾಡಿರ್ಬೇಕು. ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ. ರಸಾಯನಶಾಸ್ತ್ರ ಕಡ್ಡಾಯ ಐಚ್ಛಿಕ ವಿಷಯ ಆಗಿರ್ಬೇಕಂತ ಹೇಳ್ಯಾರ. ನೆಕ್ಸ್ಟ್ ಏನೇನೆಲ್ಲ ಸಬ್ಜೆಕ್ಟ್ ಯಾವ್ಯಾವ ವಿಷಯ ಓದಿರ್ಬೇಕು ಅನ್ನೋದನ್ನು ಡೀಟೇಲಾಗಿ ಕೊಟ್ಟಾರ. ನಾನು ಇದನ್ನು ಡಿಸ್ಕ್ರಿಪ್ಟಿವ್ ಒಳಗೆ ಲಿಂಕ್ ಹಾಕಿರ್ತೀನಿ. ಇದು ನೀವು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಓದ್ಕೊರಿ. ನೆಕ್ಸ್ಟ್ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರು. ಇವರ ವೇತನ ಶ್ರೇಣಿ 54,175ರಿಂದ 99,400 ರೂಪಾಯಿ ಆಗಿರ್ತೈತಿ. ಇಲ್ಲಿ ಒಟ್ಟು ಹುದ್ದೆಗಳು ಎಷ್ಟು ಅದಾವಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ 319 ಹುದ್ದೆಗಳದಾವು, ಕಲ್ಯಾಣ ಕರ್ನಾಟಕೇತರಕ್ಕೆ 131 ಹುದ್ದೆಗಳದಾವು, ಒಟ್ಟು 450 ಹುದ್ದೆಗಳದಾವು. ನೆಕ್ಸ್ಟ್ ಒಂದು ಅನುಸೂಚಿ 2ರಲ್ಲಿ ನಾವು ಸಿಲೆಬಸ್ನ ನೋಡ್ಬೋದು, ಏನೇನೆಲ್ಲ ಸಿಲೆಬಸ್ ಐತಿ ಅಂಥೇಳಿ. ಮೊದಲನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಇರ್ತೈತಿ. ಇಲ್ಲಿ ವಸ್ತುನಿಷ್ಠ ಮಾದರಿ ಆಬ್ಜೆಕ್ಟಿವ್ ಪೇಪರ್ ಇರ್ತೈತಿ. 150 ಅಂಕಗಳು OMR ಸೀಟ್ ಒಳಗೆ ನಾವು ಆನ್ಸರ್ಸ್ನ ಬರೆಯೋದಿರುತ್ತೆ. ಸಾಮಾನ್ಯ ಜ್ಞಾನ ಇರ್ತಾ, ಬಾಲ ಮನೋವಿಜ್ಞಾನ ಇರ್ತಾ, ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ ಇರ್ತಾ, ಸೈಕಾಲಜಿ ಇರುತ್ತೆ, ಭಾಷೆಗಳು, ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷು, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ, ಕಂಪ್ಯೂಟರ್ ಜ್ಞಾನ. ಇದಷ್ಟು ನಾವು GPT ಫಸ್ಟ್ ಪೇಪರ್ ಬರೆಯುವಾಗ ಸೇಮ್ ಇದೇ ಥರ ಸಿಲೆಬಸ್ ಇತ್ತು. ಅದೇ ಸಿಲೆಬಸ್ನ ಇವರು PSTRಗೂ ಕೂಡ ಇಟ್ಟಾರ. ನೆಕ್ಸ್ಟ್ ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಐತಿ. ವಸ್ತುನಿಷ್ಠ ಮಾದರಿ 50 ಅಂಕಗಳು, ವಿವರಣಾತ್ಮಕ ಮಾದರಿ ಡಿಸ್ಕ್ರಿಪ್ಟಿವ್ ಪೇಪರ್ 100 ಅಂಕಗಳದವು, ಒಟ್ಟು 150 ಅಂಕಗಳು. ನಮ್ಮ GPT ಒಳಗೂ ಇದೇ ಥರ ಸೇಮ್ ಇತ್ತು, ಆದರೆ ಇಲ್ಲಿ ಅಷ್ಟೇ ಸಬ್ಜೆಕ್ಟ್ ಚೇಂಜ್ ಇರ್ತಾವೆ ಅಷ್ಟೇ. ವಿಷಯ ಜ್ಞಾನ, ಗಣಿತ, ಪರಿಸರ ಅಧ್ಯಯನ, EVS ಅಂತ ಕರಿತೀವಲ್ಲ ಅದು, ಸಮಾಜ ವಿಜ್ಞಾನ, ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಅಂಕಗಳಿರ್ತಾವೆ. OMR ಶೀಟ್ನೊಳಗೆ ಉತ್ತರ ಬರಿತೀವಿ. ನೆಕ್ಸ್ಟ್ ವಿಷಯ ಜ್ಞಾನ, ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ವಿವರಣಾತ್ಮಕ ಪತ್ರಿಕೆ 100 ಅಂಕಗಳಿಗೆ ಇರ್ತೈತಿ. ನೆಕ್ಸ್ಟ್ ಒಂದು ಭಾಷಾ ಪ್ರಾವೀಣ್ಯತೆ. ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ 3rd ಪೇಪರ್ ಒಳಗೆ 100 ಅಂಕದ ವಿವರಣಾತ್ಮಕ ಪತ್ರಿಕೆ ಇರುತ್ತೆ, ಡಿಸ್ಕ್ರಿಪ್ಟಿವ್. ಅದರೊಳಗೆ ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು. ನಮ್ಮ ಸೇಮ್ GPT ಸಿಲೆಬಸ್ ಇದ್ದಂಗೆ ಐತಿ. ಆದರೆ ಹೋದ್ಸಲ ನಾವು GPT ಬರೆದಾಗ 3rd ಪೇಪರ್ ಓನ್ಲಿ ಕನ್ನಡನ 100 ಮಾರ್ಕ್ಸಿಗೆ ಬರ್ತಿದ್ವಿ. ಆದರೆ ಇವೇನು ಮಾಡ್ರ, ಕನ್ನಡ 50 ಮಾರ್ಕ್ಸ್ ಕೊಟ್ರೆ, ಇಂಗ್ಲೀಷ್ 50 ಮಾರ್ಕ್ಸ್ ಕೊಟ್ರೆ. ಬೇಸಿಕ್ ಇಂಗ್ಲೀಷ್ ಇರ್ತೈತಿ, ಬೇಸಿಕ್ ಕನ್ನಡ ಇರ್ತೈತಿ. ನಮಗೆ ಮೂಲ ಜ್ಞಾನ ಇರಬೇಕು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆದನ್ನೋ ಕಾರಣಕ್ಕೆ ಇಟ್ಟಿರ್ತಾರೆ. ಸೊ ಹಾಗಾಗಿ ಇದೇನು 3rd ಪೇಪರ್ ಈಸಿ ಇರುತ್ತೆ. ನಮ್ಮ ಸಬ್ಜೆಕ್ಟ್ ಪೇಪರ್ನ ನಾವು ಚೆನ್ನಾಗಿ ಓದಬೇಕು. ಈ 3 ಪತ್ರಿಕೆಯಲ್ಲಿಯೂ ಕೂಡ ನಾವು ಕನಿಷ್ಠ 35% ಅಂಕಗಳನ್ನು ಪಡೆದ್ರೆ ಮಾತ್ರ ನಾವು ಎಲಿಜಿಬಲ್ ಆಗ್ತೀವಿ. ದೈಹಿಕ ಶಿಕ್ಷಕರ ಶಿಕ್ಷಣ ಗ್ರೇಡ್ 2 1ರಿಂದ 8ನೇ ತರಗತಿ ಇವರಿಗೂ ಕೂಡ ಸಾಮಾನ್ಯ ಪತ್ರಿಕೆ 150 ಅಂಕಗಳು OMR ಸೀಟ್ನಾಗ ಬರೀಬೇಕು. ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು ಕನ್ನಡ ಇಂಗ್ಲೀಷು, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಸಾಕ್ಷರತೆ ಸೇಮ್ ಐತಿ. ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ. ಇಲ್ಲಿ ಕೂಡ ವಸ್ತುನಿಷ್ಠ ಮಾದರಿ 50 ಪ್ರಶ್ನೆಗಳಿರ್ತವೆ, ವಿವರಣಾತ್ಮಕ 100 ಅಂಕಗಳ ಪ್ರಶ್ನೆಗಳಿರ್ತವೆ, ಒಟ್ಟು 150 ಅಂಕಗಳಿಗೆ ಈ ಒಂದು 2nd ಪೇಪರ್ ಇರುತ್ತೆ. ಇವ್ರಿಗೆ ವಿಷಯ ಜ್ಞಾನ ಅಂದರೆ ದೈಹಿಕ ಶಿಕ್ಷಣ, ವಸ್ತುನಿಷ್ಠ ಮಾದರಿ 50 ಇರ್ತಾವೆ ಮತ್ತು ಅವರ ವಿಷಯ ಜ್ಞಾನ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 100 ಅಂಕದ ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ಪತ್ರಿಕೆ ಇರ್ತೈತಿ. 3rd ಪೇಪರ್ ಸೇಮ್ ಇರ್ತೈತಿ, 100 ಅಂಕಗಳಿಗೆ. ಕನ್ನಡ ಪ್ರಾವೀಣ್ಯತೆ 50 ಅಂಕ, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ 50 ಅಂಕಗಳಿರ್ತವೆ. ನೆಕ್ಸ್ಟ್ ಒಂದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು GPT 6ರಿಂದ 8ನೇ ತರಗತಿ ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ. ಇದು ವಸ್ತುನಿಷ್ಠ ಮಾದರಿಯ ಪರೀಕ್ಷೆ ಆಗಿರುತ್ತೆ, 150 ಅಂಕಗಳಿರ್ತವೆ. ಇಲ್ಲಿ ಕೂಡ ಸೇಮ್ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಸಾಕ್ಷರತೆ. ನೆಕ್ಸ್ಟ್ ಒಂದು 2nd ಪೇಪರ್ ನಿರ್ದಿಷ್ಟ ಪತ್ರಿಕೆ. ಅದು ನಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗಿರುತ್ತೆ. ಇಲ್ಲಿ ವಸ್ತುನಿಷ್ಠ ಮಾದರಿ 50 ಅಂಕಗಳಿರ್ತವೆ, ವಿವರಣಾತ್ಮಕ ಮಾದರಿ 100 ಅಂಕಗಳಿರ್ತವೆ, ಒಟ್ಟು 150 ಅಂಕದ
ಪತ್ರಿಕೆ ಆಗಿರುತ್ತೆ. ನಾವು ಭಾಷಾ ಶಿಕ್ಷಕರಾದರೆ ಇಂಗ್ಲೀಷ್ ಭಾಷಾ ಶಿಕ್ಷಕರಾಗಿದ್ರೆ ವಸ್ತುನಿಷ್ಠ ಮಾದರಿ 50 ಪ್ರಶ್ನೆಗಳಿರ್ತಾವೆ. ನೆಕ್ಸ್ಟ್ ನಮ್ಮ ಭಾಷಾ ಜ್ಞಾನ ವಿವರಣಾತ್ಮಕವಾಗಿ ಇಂಗ್ಲೀಷ್ ಪತ್ರಿಕೆ 100 ಅಂಕದ್ದು ಬರೀಬೇಕು ನಾವು ಡಿಸ್ಕ್ರಿಪ್ಟಿವ್. ನೆಕ್ಸ್ಟ್ ನಾವು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಿ ಬಯಸಿದ್ರೆ GPTಯಲ್ಲಿ ನಾವಿಲ್ಲಿ ಏನು ಓದಬೇಕಪ್ಪ ಅಂದ್ರೆ ವಿಷಯ ಜ್ಞಾನ ಗಣಿತ ಮತ್ತು ಭೌತ ವಿಜ್ಞಾನ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಅಂಕಗಳಿರ್ತಾವೆ. ವಿಷಯ ಜ್ಞಾನ ಗಣಿತ ಮತ್ತು ಭೌತ ವಿಜ್ಞಾನ ವಿವರಣಾತ್ಮಕ ಪತ್ರಿಕೆ 100 ಅಂಕಗಳಿರ್ತಾವೆ. ನೀವಿಲ್ಲಿ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಏನೋ ಓದೋ ಅವಶ್ಯಕತೆ ಇಲ್ಲ, ಬರೀ ಗಣಿತ ಮತ್ತು ಭೌತಶಾಸ್ತ್ರ ಓದಿದ್ರೆ ಸಾಕು. ನೆಕ್ಸ್ಟ್ GPT ಸಮಾಜ ವಿಜ್ಞಾನ ಶಿಕ್ಷಕರು ನಾವಿಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರವನ್ನು ವಸ್ತುನಿಷ್ಠ ಮಾದರಿಯಲ್ಲಿ 50 ಅಂಕಗಳಿರ್ತಾವೆ. ಇದೇ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ವಿವರಣಾತ್ಮಕ ಪತ್ರಿಕೆ 100 ಅಂಕಗಳಿಗಿರ್ತಾವೆ. ನೆಕ್ಸ್ಟ್ GPT ಜೀವ ವಿಜ್ಞಾನ ಶಿಕ್ಷಕರು ರಸಾಯನಶಾಸ್ತ್ರ ಹಾಗೂ ಜೀವ ವಿಜ್ಞಾನ ವಸ್ತುನಿಷ್ಠ ಮಾದರಿ 50 ಪ್ರಶ್ನೆಗಳಿರ್ತಾವೆ. ಅದೇ ರಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನ ವಿವರಣಾತ್ಮಕ ಪತ್ರಿಕೆ 100 ಅಂಕಗಳಿಗೆ ಇರ್ತೈತಿ. ಇಲ್ಲಿ ಟೈಮಿಂಗ್ ಸೆಕೆಂಡ್ ಪೇಪರ್ಗೆ 50 ಮಾರ್ಕ್ಸಿಗೆ ನಾವು OMR ಶೀಟ್ನ ತುಂಬಕ್ಕೆ 1 ತಾಸು ಟೈಮಿಂಗ್ ಕೊಟ್ಟಿರ್ತಾರೆ. ನೆಕ್ಸ್ಟ್ 100 ಅಂಕಗಳದ್ದು ಡಿಸ್ಕ್ರಿಪ್ಟಿವ್ ಪೇಪರ್ ಬರೆಯೋಕೆ 2 ತಾಸು ಟೈಮ್ ಕೊಟ್ಟಿರ್ತಾರೆ. 2 ತಾಸು ಟೈಮು ನಮಗೆ ಸಾಕಾಗಲ್ಲ, ಇನ್ನೂ ಜಾಸ್ತಿ ಬೇಕು. ಬಟ್ ಅವ್ರು ಕೊಟ್ಟಿರೋದು 2 ತಾಸು. ಅವ್ರು ಕೊಟ್ಟಂಥ ಸಮಯದೊಳಗೆ ನಾವು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನೌಕರಿನ ತೊಗೊಳ್ಳೋದು ಅವಶ್ಯಕತೆ ಐತಿ. ನೆಕ್ಸ್ಟ್ ಥರ್ಡ್ ಪೇಪರು ಭಾಷಾ ಪ್ರಾವೀಣ್ಯತೆ ಸೇಮ್ ಐತಿ. ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕ, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ 50 ಅಂಕ, ಒಟ್ಟು 100 ಅಂಕದ ಡಿಸ್ಕ್ರಿಪ್ಟಿವ್ ಪೇಪರ್ ಐತಿದು. ನೆಕ್ಸ್ಟ್ ಗಣಕಯಂತ್ರ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರು 1ರಿಂದ 8ನೇ ತರಗತಿ. ಇಲ್ಲಿ ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಇರುತ್ತೆ. ವಸ್ತುನಿಷ್ಠ ಮಾದರಿಯ ಪರೀಕ್ಷೆ 150 ಅಂಕಗಳಿರ್ತವೆ. ನಾವೇನು ಇದುವರೆಗೂ ಹೇಳಿದಲ್ಲ ಅದೇ ಸೇಮ್ ಸಬ್ಜೆಕ್ಟ್ ಕನ್ನಡ, ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವನ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ, ಸಾಕ್ಷರತೆ ಇರ್ತೈತಿ. ಫಸ್ಟ್ ಪೇಪರ್ ಎಲ್ಲರಿಗೂ ಸೇಮ್ ಇರುತ್ತೆ. ಪತ್ರಿಕೆ 2 ವಿಷಯ ನಿರ್ದಿಷ್ಟ ಪತ್ರಿಕೆ. ಇಲ್ಲಿ ವಸ್ತುನಿಷ್ಠ ಮಾದರಿ 50 ಅಂಕಗಳಿರ್ತಾವೆ, ವಿವರಣಾತ್ಮಕ 100 ಇರ್ತಾವೆ, ಒಟ್ಟು 150 ಮಾರ್ಕ್ಸ್ ಇರುತ್ತೆ. ಗಣಕಯಂತ್ರ ವಿಜ್ಞಾನ ವಸ್ತುನಿಷ್ಠ ಮಾದರಿ 50 ಇರ್ತಾವೆ, ಅದ ಗಣಕಯಂತ್ರ ವಿಜ್ಞಾನದ್ದು 100 ಮಾರ್ಕ್ಸಿಂದ ಡಿಸ್ಕ್ರಿಪ್ಟಿವ್ ಪೇಪರ್ ಬರೀಬೇಕು. ಭಾಷಾ ಪ್ರಾವೀಣ್ಯತೆ ಸೇಮ್ ಕನ್ನಡ 50, ಇಂಗ್ಲೀಷ್ 50 ಅಂಕಗಳು, ಒಟ್ಟು 100 ಅಂಕದ ಡಿಸ್ಕ್ರಿಪ್ಟಿವ್ ಪೇಪರ್ ಇರ್ತೈತಿ. ಆಮೇಲೆ ಪ್ರೌಢಶಾಲಾ ಸಹ ಶಿಕ್ಷಕರು ಸಾಮಾನ್ಯ ಪತ್ರಿಕೆ, ಇದು ಕೂಡ 150 ಅಂಕಗಳಿರ್ತೈತಿ. ಇಲ್ಲಿ ಕೂಡ ವಿಷಯ ಸೇಮ್ ಅದಾವೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ ಅಥವಾ ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ, ಸಾಕ್ಷರತೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ. ಪತ್ರಿಕೆ 2 ವಿಷಯ ನಿರ್ದಿಷ್ಟ ಪತ್ರಿಕೆ, ಇದು ಒಟ್ಟು 150 ಅಂಕಗಳಿರ್ತಾವೆ. ಇಲ್ಲಿ 50 ಅಂಕ OMR ಶೀಟ್ನ ಬರಿತೀವಿ, ಇನ್ನು 100 ಅಂಕಗಳದ್ದು ವಿವರಣಾತ್ಮಕ ಪತ್ರಿಕೆ ಇರುತ್ತೆ. ಭಾಷಾ ಶಿಕ್ಷಕರು ಕನ್ನಡ, ಇವರು ಏನೇನು ಓದ್ಬೇಕಪ್ಪ ಅಂದರೆ ಕನ್ನಡದೊಳಗೆ ವಸ್ತುನಿಷ್ಠ ಮಾದರಿ 50 ಅಂಕಗಳನ್ನ ಪಡ್ಕೋತಾರೆ, OMR ಶೀಟ್ನ ಬರಿಬೋದು. ನೆಕ್ಸ್ಟ್ ಇವರು ಕನ್ನಡ ಪತ್ರಿಕೆಯನ್ನು ವಿವರಣಾತ್ಮಕವಾಗಿ 100 ಅಂಕಗಳಿಗೆ ಬರೀಬೇಕು. ನೆಕ್ಸ್ಟ್ ಭಾಷಾ ಶಿಕ್ಷಕರು ಇಂಗ್ಲೀಷು, ಇವರು ವಿಷಯ ಜ್ಞಾನ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ 50 ಅಂಕಗಳ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾರೆ. ಇನ್ನುಳಿದಂತೆ ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂತೆ 100 ಅಂಕದ ವಿವರಣಾತ್ಮಕ ಪತ್ರಿಕೆಯನ್ನು ಬರೀತಾರೆ. ನೆಕ್ಸ್ಟ್ CBZನವರು, CBZ ಶಿಕ್ಷಕರಾಗಬೇಕಂದ್ರೆ ಅವರು ರಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನ ವಿಷಯದಲ್ಲಿ 50 ಅಂಕದ OMR ಶೀಟ್ನಲ್ಲಿ ಅಬ್ಜೆಕ್ಟಿವ್ ಟೈಪ್ ಆನ್ಸರ್ ಬರೀತಾರೆ. ನೆಕ್ಸ್ಟ್ ರಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 100 ಅಂಕದ ವಿವರಣಾತ್ಮಕ ಪತ್ರಿಕೆಯನ್ನು ಬರೀಬೇಕು. ಇನ್ನು ನಾವು ಕಲಾ ವಿಭಾಗದವರು ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ ವಿಷಯದಲ್ಲಿ ವಸ್ತುನಿಷ್ಠ ಮಾದರಿಯ 50 ಅಂಕದ OMR ಶೀಟ್ ಉತ್ತರ ಪತ್ರಿಕೆಯನ್ನು ಬರೀಬೇಕು. ನೆಕ್ಸ್ಟ್ ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವರಣಾತ್ಮಕ ಪತ್ರಿಕೆಯನ್ನು 100 ಅಂಕಗಳಿಗೆ ಬರೀಬೇಕು. ಥರ್ಡ್ ಭಾಷಾ ಪ್ರಾವೀಣ್ಯತೆ ಸೇಮ್ ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು, ಒಟ್ಟು 100 ಅಂಕಗಳಿಗೆ ಬರೀಬೇಕು. ನೆಕ್ಸ್ಟ್ ದೈಹಿಕ ಶಿಕ್ಷಣ ಶಿಕ್ಷಕ ಗ್ರೇಡ್ 1 ಸಾಮಾನ್ಯ ಪತ್ರಿಕೆ 150 ಅಂಕಗಳು, ವಿಷಯ ಎಲ್ಲ ಸೇಮ್ ಅದಾವ್ರಿ. ನೆಕ್ಸ್ಟ್ ಸೆಕೆಂಡ್ ಪೇಪರ್ ನಿರ್ದಿಷ್ಟ ಪತ್ರಿಕೆ 150 ಅಂಕಗಳು, ಥರ್ಡ್ ಪೇಪರ್ ಭಾಷಾ ಪ್ರಾವೀಣ್ಯತೆ ಅದು 100 ಅಂಕಗಳು. ಒಟ್ಟಾರೆಯಾಗಿ ನಾವು PSTR ಎಕ್ಸಾಮ್ ಆದರೂ ಬರಿಬೋದು, GPSTR ಎಕ್ಸಾಮ್ ಆದರೂ ಬರಿಬೋದು, HSTR ಎಕ್ಸಾಮ್ ಆದರೂ ಬರಿಬೋದು. ಎಲ್ಲದಕ್ಕೂ ಕೂಡ ಸಿಲೆಬಸ್ ಸೇಮ್ ಇದೆ. ಇನ್ನು ನಾವು ಸಬ್ಜೆಕ್ಟ್ ವೈಸ್ ವೇಟೇಜ್ ನೋಡೋಣ್ರಿ. ಬ್ಯಾಕ್ ಸ್ಕೋರ್ ಎಷ್ಟು ಹಿಡಿತಾರೆ ಮತ್ತು CET ಎಷ್ಟು ಹಿಡಿತಾರೆ ಅಂತ ನೋಡೋಣ್ರಿ. 1ರಿಂದ 5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು CETನ 70% ಹಿಡಿತಾರೆ. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು TET ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ 20% ಹಿಡಿತಾರೆ. ನೆಕ್ಸ್ಟ್ PUC ಅಥವಾ ತತ್ಸಮಾನ ಪರೀಕ್ಷೆ ಅಂಕಗಳು 8%. ಶಿಕ್ಷಕರ ಶಿಕ್ಷಣ ಕೋರ್ಸ್ ಅಂದರೆ D.Ed 2% ಹಿಡಿತಾರೆ. ಒಟ್ಟು 100% ಆಗುತ್ತೆ.
ಒಟ್ಟಾರೆಯಾಗಿ ಸಿಂಹಪಾಲು ಯಾವುದೈತಪ್ಪ ಅಂದ್ರೆ ಸಿ ಇ ಟಿಗೆ ನಮ್ಮ ಕೈಯಾಗೈತಿ, ಅದು 70% ನಮ್ಮ ಕೈಯಾಗೈತಿ. ಸೊ ಚೆನ್ನಾಗಿ ಅಭ್ಯಾಸ ಮಾಡಿ ನಿಮ್ಮ ಹುದ್ದೆಯನ್ನು ನೀವು ಗಿಟ್ಟಿಸ್ಕೋರಿ. ಆದಷ್ಟು ಬೇಗ ನೀವೆಲ್ಲರೂ ಕೂಡ ಶಿಕ್ಷಕರಾಗ್ರಿ ಅಂತ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತೀನಿ. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ 70%, TET ಪೇಪರ್ 20%, 4 ವರ್ಷದ BELD, BAED, BSc ED ಅಥವಾ ತತ್ಸಮಾನ ಶಿಕ್ಷಕರ ಶಿಕ್ಷಣ ಪದವಿಯಲ್ಲಿ ಪಡೆದ ಅಂಕಗಳನ್ನ 10% ಹಿಡಿತಾರೆ. ನೆಕ್ಸ್ಟ್ ನಮ್ಮ GPTಗೆ ಸಂಬಂಧಪಟ್ಟಂತೆ 6ರಿಂದ 8ನೇ ತರಗತಿ ಸ್ಪರ್ಧಾತ್ಮಕ ಪರೀಕ್ಷೆ CETನ 70% ಹಿಡಿತಾರೆ, TET ಪೇಪರ್ 20% ಹಿಡಿತಾರೆ. ನಮ್ಮ ಡಿಗ್ರಿ ಮಾರ್ಕ್ಸ್ 8%. ಶಿಕ್ಷಕರ ಶಿಕ್ಷಣ ಕೋರ್ಸ್ ಅಂದರೆ D.Ed ಅಥವಾ B.Ed ಎರಡರಲ್ಲಿ ಯಾವುದಾದ್ರೂ ಓದಿರ್ಬೋದು. D.Ed ಓದಿದ್ರು ಕೂಡ ಸೆಕೆಂಡ್ ಪೇಪರ್ TET ಎಲಿಜಿಬಲ್ ಆಗಿರಬೇಕು, B.Ed ಓದಿದ್ರು ಕೂಡ ಸೆಕೆಂಡ್ ಪೇಪರ್ TET ಎಲಿಜಿಬಲ್ ಆಗಿರಬೇಕು. ನೆಕ್ಸ್ಟ್ CET 70%, TET ಸೆಕೆಂಡ್ ಪೇಪರ್ 20%, 4 ವರ್ಷದ BLD, BAED, BSc ED ಅಥವಾ BED, MED ಸಂಯೋಜಿತ ಪದವಿಯಲ್ಲಿ ಪಡೆದ ಅಂಕಗಳನ್ನ 10% ಹಿಡಿತಾರೆ. ನೆಕ್ಸ್ಟ್ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 1ರಿಂದ 8ನೇ ತರಗತಿ, ಇವ್ರದ್ದು CET 85%, PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 13%, ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮೋದಲ್ಲಿ ಪಡೆದ ಅಂಕಗಳನ್ನ 2% ಹಿಡಿತಾರೆ. ನೆಕ್ಸ್ಟ್ ಪ್ರೌಢಶಾಲಾ ಸಹ ಶಿಕ್ಷಕರು, ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ CETನ 85% ಹಿಡಿತಾರೆ, ಪದವಿಯಲ್ಲಿ ಪಡೆದ ಅಂಕಗಳು 13%, ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳು 2% ಇರುತ್ತೆ. ನೆಕ್ಸ್ಟ್ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1, CET 85%, ಡಿಗ್ರಿ 13%, ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳು 2%. ನೆಕ್ಸ್ಟ್ ವಯೋಮಿತಿ ನೋಡೋಣ. ಎಷ್ಟು ವಯಸ್ಸಾಗಿರ್ಬೇಕಪ್ಪ ಅಂದ್ರೆ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು ಈ ಒಂದು ಪರೀಕ್ಷೆಗಳಿಗೆ ನಾವು ಅಪ್ಲಿಕೇಶನ್ ಹಾಕಕ್ಕೆ. ಎಷ್ಟು ವರ್ಷದವರೆಗೂ ನಾವು ಪರೀಕ್ಷೆನ ಬರಿಬೋದು? ಗರಿಷ್ಠ ವಯೋಮಿತಿ ಎಷ್ಟಪ್ಪ ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ವ್ಯಕ್ತಿಗಳು 43 ವರ್ಷದವರೆಗೂ ಕೂಡ ಈ ಪರೀಕ್ಷೆಯನ್ನು ಬರೀಬಹುದು. ಪ್ರವರ್ಗ 2A, 2B, 3A, 3B ಅವರು 41 ವರ್ಷಗಳವರೆಗೂ ಕೂಡ ಪರೀಕ್ಷೆಯನ್ನು ಬರೀಬಹುದು. ಸಾಮಾನ್ಯ ಅರ್ಹತೆ ಇತರರು GM ಕ್ಯಾಂಡಿಡೇಟ್ ಅಂತ ಏನು ಕರಿತೀವಲ್ಲ, ಅವರು 38 ವರ್ಷಗಳವರೆಗೂ ಈ ಒಂದು ಪರೀಕ್ಷೆಯನ್ನು ಬರೋಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆಯಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರತಿ ಪತ್ರಿಕೆಯಲ್ಲಿ 35% ಅಂಕಗಳನ್ನು ಪಡೆಯಬೇಕು. ಒಟ್ಟು ಹುದ್ದೆಗಳು PSTR 900 ಹುದ್ದೆಗಳದವು, GPSTR 8500 ಹುದ್ದೆಗಳದವು, HSTR 4500 ಹುದ್ದೆಗಳದವು. ಒಟ್ಟಾರೆಯಾಗಿ ಈ ಒಂದು 2026ನೇ ವರ್ಷವನ್ನು ನೇಮಕಾತಿಯ ಪರ್ವ ಅಂತಲೇ ಕರಿಬೋದು. ಈಗ ಆಲ್ರೆಡಿ ಕ್ರೈಸ್ ಡಿಪಾರ್ಟ್ಮೆಂಟ್ ಒಳಗೂ ಕೂಡ ಟೀಚರ್ಸ್ ಕಾಲ್ಫಾರ್ಮ್ ಆಗೈತಿ, ವಿಲೇಜ್ ಅಕೌಂಟೆಂಟ್ ಕಾಲ್ಫಾರ್ಮ್ ಆಗೈತಿ, ಪೊಲೀಸ್ ಕಾಲ್ಫಾರ್ಮ್ ಆಗೈತಿ. ಹಾಗೆ ನಮ್ಮ ಈ ಒಂದು ಟೀಚರ್ಸ್ ನೇಮಕಾತಿನೂ ಕೂಡ ಆದಷ್ಟು ಬೇಗ ಆಗುತ್ತೆ. ಒಟ್ಟಾರೆಯಾಗಿ 4 ತಿಂಗಳಲ್ಲಿ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಗೊಳಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈಗ ಆಲ್ರೆಡಿ ಅಧಿಸೂಚನೆಯನ್ನು ಹೊರಡಿಸ್ಯಾರ. ನೆಕ್ಸ್ಟ್ ಮಂತು ಕಾಲ್ಫಾರ್ಮ್ ಆಗುತ್ತೆ. ಅದರ ನೆಕ್ಸ್ಟ್ ಮಂತು 1-2 ತಿಂಗಳಷ್ಟೇ ನಿಮಗೆ ಟೈಮ್ ಸಿಗ್ಬೋದು. ಒಟ್ಟು 4 ತಿಂಗಳಲ್ಲಿ ಎಕ್ಸಾಮ್ ನಡೀತೈತಿ. ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿರಿ, ಪಾಸಿಟಿವ್ ಆಗಿ ವಿಚಾರ ಮಾಡಿರಿ. ನೇಮಕಾತಿ ಆಗಲ್ಲ ಅಂತೇಳಿ ನೆಗೆಟಿವ್ ಆಗಿ ವಿಚಾರ ಮಾಡೋಕ್ಕೆ ಹೋಗಬೇಡ್ರಿ. ಚೆನ್ನಾಗಿ ಅಭ್ಯಾಸ ಮಾಡಿರಿ. ಎಲ್ರಿಗೂ ನೀವು ಕಂಡಂಥ ಕನಸು ನನಸಾಗಲಿ. ಆದಷ್ಟು ಬೇಗ ನೀವೆಲ್ಲರೂ ಕೂಡ ಶಿಕ್ಷಕರಾಗಿ ನೇಮಕಾತಿ ಹೊಂದಿ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುವಂತಾಗಲಿ ಅಂತ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತೇನೆ. ಈ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.